ಹೈಕೋರ್ಟ್ ಹೇಳಿದೆ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಅದರಿಂದ ಲಕ್ಷಾಂತರ ಜನ ಈಗ ಬೀದಿಗೆ ಬಂದಿದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ. ಒಂದು ನಿಮಿಷ, ಹೈಕೋರ್ಟಲ್ಲಿ ಜಡ್ಜ್ ಯಾರು ಮಾಡಿದಾರೋ ಅವ್ರು ಬೈಕ್ ಟ್ಯಾಕ್ಸಿ ಯೂಸ್ ಮಾಡಲ್ಲ, ಅರ್ಥ ಆಯ್ತಾ? ಅಲ್ಲಿ ಕೆಲಸ ಮಾಡೋ ಗೌರ್ಮೆಂಟ್ ಎಂಪ್ಲಾಯೀಸು ಮೋಸ್ಟ್ಲಿ ಅವ್ರು ಬೈಕ್ ಟ್ಯಾಕ್ಸಿ ಅವ್ರು ಯೂಸ್ ಮಾಡದೇ ಇರೋರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇಂಥ ಟ್ರಾಫಿಕ್ ಇರೋ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬೇಕು ಅಲ್ಲ, ಬೇಕೇ ಬೇಕಲ್ವಾ? ಹಂಗೆ ಬ್ಯಾನ್ ಮಾಡ್ತಾ ಹೋದರೆ ಎಲ್ಲ ಬ್ಯಾನ್ ಮಾಡಬೇಕಲ್ಲ ನೀವು. ಸ್ನೇಹಿತರೆ ನಮಸ್ತೆ. ಇವಾಗೇನು ಕಳೆದ 2 ದಿನದಿಂದ ಏನು ನಡೀತಾ ಇದೆ, ಬೈಕ್ ಟ್ಯಾಕ್ಸಿನೇ ಏನು ಬ್ಯಾನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದರಿಂದ ಜನಗಳಿಗೆ ಅಂದರೆ ಏನಂದರೆ ಆಟೋ ಆಗಿರ್ಬೋದು ಅಥವಾ ಕ್ಯಾಬ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಈ ಮೂರು ಕೂಡ ಡಿಪೆಂಡ್ ಆಗಿರೋದು ಯಾರಂದರೆ ಪ್ಯಾಸೆಂಜರ್ ಮೇಲೆ, ಕಸ್ಟಮರ್ ಮೇಲೆ. ಈಗೇನಂದರೆ ಅದ್ರ ಬ್ಯಾನ್ ಆಗಿರೋದು ಅಥವಾ ಏನು ಸ್ಟೇನ ತಂದಿದ್ದಾರೆ, ಏನು ಇವಾಗ ರನ್ ಆಗ್ತಾಯಿಲ್ಲ, ಇದರಿಂದ ಒಳ್ಳೇದಾ ಇದರಿಂದ ಕೆಟ್ಟದ್ದಾ ಅಂತೇಳ್ಬಿಟ್ಟು ಜನಸಾಮಾನ್ಯರ ಕೇಳೋಕ್ಕೆ ನಾನಿವಾಗ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಬನ್ನಿ ಇವಾಗ ಜನಸಾಮಾನ್ಯರ ಕೇಳೋಣ, ಅವ್ರು ಏನಂತಾರೆ, ಇದು ಒಳ್ಳೇದಂತಾರ ಕೆಟ್ಟದಂತಾರ, ಗೋರ್ಮೆಂಟ್ ಏನಾರು ಅಂದರೆ ನಮ್ಮ ಹೈಕೋರ್ಟ್ ಏನಾರು ಮಾಡಿದ್ದು ಒಳ್ಳೇದಾ ಇಲ್ಲ ಚೇಂಜಸ್ ಏನಾರು ಮಾಡ್ಕೋಬೇಕಾ ಅಂತೇಳಿ ಹೇಳ್ತಾರೆ ಅಂತೇಳ್ಬಿಟ್ಟು ಬನ್ನಿ ಅವ್ರನ್ನೇ ಕೇಳೋಣ ಏನು ಹೇಳ್ತಾರಂತ. ಈ ಬೈಕಲ್ಲಿ ಬ್ಯಾನ್ ಮಾಡಿದ್ದು ಒಂದು ನಿಜ, ಅದು ಹೈಕೋರ್ಟ್ ಬ್ಯಾನ್ ಮಾಡಿದ್ದು ನಾನು ಸಮರ್ಥನೆ ಮಾಡ್ತೇನೆ. ಯಾಕಂದರೆ ಬೈಕಲ್ಲಿ ಆ ಥರ ಕರ್ಕೊಂಡು ಹೋಗೋದು ಸರಿಯಲ್ಲ. ಪ್ಯಾಸೆಂಜರ್ ದೃಷ್ಟಿಯಿಂದ ಲಗೇಜ್ ಇರುತ್ತೆ, ಇನ್ನಿತರ ಇರುತ್ತೆ. ಇದು ಆಟೋದವ್ರಿಗೆ ಅದು ಇಫೆಕ್ಟೂ ಆಗುತ್ತೆ. ಅವ್ರು ಬೇಕಾದರೆ ಆಟೋ ಮಾಡ್ಕೊಂಡು ಓಡಿಸಲಿ, ಬೈಕ್ದವ್ರಿಗೆ ನಾನು ಅಪೋಸಿಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಅವ್ರಿಗೆ ಉದ್ಯೋಗ ಬೇಕಾದರೆ ಆಟೋ ಮಾಡ್ಕೊಳ್ಳಿ. ಅವರು ಸಮರ್ಥನೆ. ಕೆಲವ್ರು ಹೇಳ್ತಾರೆ ನಿಜ, ಆದರೆ ಅದು ಸೇಫ್ಟಿ ಅಲ್ಲ. ಸೇಫ್ಟಿಗೋಸ್ಕರವಾಗಿ ನಾವು ಆಟೋ ಮಾಡೋದು ಒಳ್ಳೆಯದು. ಈಗ ಸಿಂಗಲ್ ಆಗಿ ಇರೋದಿಲ್ಲ, ಅವ್ರು ಎಲ್ಲರೂ ಬಂದಿರೋದು ಟೂರಿಸ್ಟೇ ಇರ್ತಾರೆ, ಒಂದು ಬ್ಯಾಗ್ ಆದರೂ ಇರುತ್ತಲ್ಲ ಅವ್ರ ಕೈಯಲ್ಲಿ. ಹಾಗಾಗಿ ನಾನು ಹೈಕೋರ್ಟ್ದೇನು ಡಿಸಿಷನ್ ಇದೆ ನಾನು ತುಂಬ ಸಮರ್ಥನೆ ಮಾಡ್ತೇನೆ. ಇನ್ನೊಂದು ಅಂದರೆ ಈಗ ಅದರಲ್ಲಿ ಅಂದರೆ ಲಕ್ಷಾಂತರ ಜನ ಅದರಲ್ಲಿ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ, ಅವ್ರೀಗ ಬೀದಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ಮಾತುಗಳು ಇಲ್ಲ. ಯಾರು ಇಲ್ಲಿವರೆಗೆ ಆದ್ರೂ ಬೈಕಿದ್ದು ಅಂಥ ಪರಿ ಬೀದಿಗೆ ಬರುವಂಥ ಸ್ಥಿತಿ ಯಾರೆಲ್ಲ ಆ ಥರ ಇದ್ದವರೆಲ್ಲ ಆಟೋ ಅಣ್ಣಗಳು ಓಡಿಸಿದ್ದಾರೆ. ಅದು ಅವ್ರಿಗೆ ಬೇಕಾದ್ರೆ ಆಟೋ ಮಾಡ್ಕೊಳ್ಳಿ, ಅದು ಗೋರ್ಮೆಂಟ್ ಫೆಸಿಲಿಟಿನೂ ಕೊಡ್ತದೆ. ಅದು ಈಗ ಕೆಲವೊಂದು ಮಾತುಗಳದು ಅಷ್ಟೇ, ಆದರೆ ಅದು ಕಂಪ್ಲೀಟವಾಗಿ ನಾನು ಈ ತೀರ್ಮಾನವನ್ನು ಸ್ವಾಗತ ಮಾಡ್ತೇನೆ. ಇರೋದು ಒಳ್ಳೆಯದು, ಯಾಕೆಂದರೆ ಅದರಿಂದ ಫಾಸ್ಟಾಗಿ ಹೋಗ್ಬೋದು. ಪ್ಲಸ್ ಸಿಂಗಲ್ ಇರೋರಿಗೆ ರೇಟು ಚೀಪ್ ಇದೆ ಅನಿಸುತ್ತೆ, ಇದಕ್ಕಿಂತ ಅದು. ಮತ್ತು ನಮಗೆ ರೈಡ್ ಮಾಡೋಕ್ಕೆ ಬರದೇ ಇರೋರಿಗೆಲ್ಲ ಒಳ್ಳೆ ಬೈಕ್ ರೈಡ್ ಸಿಗುತ್ತೆ. ಇಂಥ ಅವಕಾಶ ಇರಬೇಕು, ಅವ್ರಿಗೂ ಅವಕಾಶ ಸಿಗಬೇಕು. ಕೆಲವು ಸಾರಿ ನಾವು ಅವಾಗ ಎಂಥದ್ದು ಏರ್ ಆಫ್ ಸ್ಪೇಸು ಇದಾಯಿತು, ಅವಾಗೆಲ್ಲ ನಮ್ಗೆ ಅಲ್ಲಿಂದ ಕರ್ಕೊಂಡು ಹೋಗಿದ್ದು ಸ್ಪಾಟಿಂದ. ಆ ಎಲ್ಲ ಬೈಕ್ ಟ್ಯಾಕ್ಸಿಯವರೇ ನಮಗೆ ಕರ್ಕೊಂಡು ಹೋಗಿದ್ದು ಅಲ್ಲಿಗೆ. ಅದರಿಂದ ಅದು ಯೂಸ್ ಆಗುತ್ತೆ ತುಂಬಾ. ಟೈಮಲ್ಲಿ ಆಟೋಗೂ ಜಾಗ ಇರಲ್ಲ, ಅಂಥ ಜಾಗದಲ್ಲಿ ಸಹ ಅವ್ರು ನಮ್ಮನ್ನು ಕೂರಿಸ್ಕೊಂಡು ಹೋಗಿ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಅದಕ್ಕೆ ಅಂಥವ್ರನ್ನ ನಾವು ಬ್ಯಾನ್ ಮಾಡಬಾರ್ದು. ಬೇಕಾದ್ರೆ ಬೇರೆ ಏನಾದ್ರು ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು ಅಷ್ಟೇ. ಇರೋದು ತುಂಬ ಒಳ್ಳೆಯದು, ಅದರಿಂದ ತುಂಬ ಉಪಯೋಗ ಆಗುತ್ತೆ. ಎಮರ್ಜೆನ್ಸಿಗಾಗಲಿ ಪ್ರತಿಯೊಂದಕ್ಕೂ ನಡೆಯೋಕ್ಕಾಗದೇ ಇರೋರಿಗಾಗಲಿ ನಮ್ಮಂಥವ್ರಿಗೆ ಅಷ್ಟು ದೂರ ನಡಿಬೇಕಲ್ಲ, ಬೇಕವರಿದ್ದರೆ ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರ್ತಾರೆ. ಅದರಿಂದ ಅದು ತುಂಬ ಬೇಕು ಅಂತ ನನ್ನ ಅಭಿಪ್ರಾಯ. ಬೇಕೇ ಬೇಕು ಅಂತಲೂ ಹೇಳ್ತೀನಿ ಬೇಕಾದ್ರೆ. ಓಕೆ, ಥ್ಯಾಂಕ್ಸ್. ನಿನ್ನೆ ಗೌರ್ಮೆಂಟ್ ಹೇಳಿದೆ, ಅಂದರೆ ಹೈಕೋರ್ಟ್ ಹೇಳಿದೆ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಅದರಿಂದ ಲಕ್ಷಾಂತರ ಜನ ಈಗ ಬೀದಿಗೆ ಬಂದಿದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ. ಒಂದು ನಿಮಿಷ, ಹೈಕೋರ್ಟಲ್ಲಿ ಜಡ್ಜ್ ಯಾರು ಮಾಡಿದಾರೋ ಅವ್ರು ಬೈಕ್ ಟ್ಯಾಕ್ಸಿ ಯೂಸ್ ಮಾಡಲ್ಲ, ಅರ್ಥ ಆಯ್ತಾ? ಅಲ್ಲಿ ಕೆಲಸ ಮಾಡೋ ಗೌರ್ಮೆಂಟ್ ಎಂಪ್ಲಾಯೀಸು ಮೋಸ್ಟ್ಲಿ ಅವ್ರು ಬೈಕ್ ಟ್ಯಾಕ್ಸಿ ಅವ್ರು ಯೂಸ್ ಮಾಡದೇ ಇರೋರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಯೂಸ್ ಮಾಡೋರಲ್ವಲ್ಲ ಕೊಟ್ಟಿದ್ದು, ಅದರಿಂದ ಅದನ್ನು ಅವ್ರು ಕನ್ಸಿಡರ್ ಮಾಡಬೇಕು. ಅವ್ರೇನು ಹೋಗ್ತಾರೆ ಬೈಕಲ್ಲೇ? ಹೋಗಲ್ವಲ್ಲ. ಸೊ ಅವ್ರಿಗೆ ನೆಸಸರಿ ಇಲ್ಲದೆ ಇರ್ಬೋದು, ಬೇರೆಯವ್ರಿಗೆ ನೆಸಸರಿ ಇರುತ್ತೆ. ಸೊ ಅವರು ಅದು ಎರಡೂ ಈ ಕಡೆ ಆ ಕಡೆ ನಿಂತ್ಕೊಂಡು ಯೋಚನೆ ಮಾಡಬೇಕು. ಅಂದರೆ ಅವ್ರ ಶೂಸಲ್ಲಿ ನಾವು ನಿಂತ್ಕೊಂಡು ನಾವು ಯೋಚನೆ ಮಾಡಬೇಕು, ಮತ್ತು ಈ ಕಡೆ ನಮ್ಮ ಶೂಸಲ್ಲಿ ನಾವು ನಿಂತ್ಕೊಂಡು ಎರಡೂ ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಜಡ್ಜ್ಮೆಂಟ್ ಕೊಡಬೇಕು. ಇದ್ರಾಗ ನನಗೇನೂ ಅನುಭವ ಇಲ್ಲ, ಬಟ್ ಇರಬೇಕು ಅಂತ ಖಂಡಿತ ಹೇಳ್ತೀನಿ. ಬೇಕೇ ಬೇಕು. ಮತ್ತು ಇನ್ನೊಂದು, ಆಟೋ ಆದರೆ ಕಾಸ್ಟ್ಲಿ ಆಗುತ್ತೆ, ಅವ್ರ ಖರ್ಚು ಜಾಸ್ತಿ ಇರುತ್ತೆ. ಬೈಕ್ ಟ್ಯಾಕ್ಸಿಲಾದರೆ ಅವ್ರಿಗೆ ಖರ್ಚು ಕಡಿಮೆ ಇರುತ್ತೆ, ಅದು ರೇಟು ಕಡಿಮೆ, ಪ್ಲಸ್ ಎಕ್ಸ್ಟ್ರಾ ಇನ್ಕಮ್ ಥರ ಅವರು ಯೂಸ್ ಮಾಡ್ಬೋದು. ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಇಟ್ ಹೆಲ್ಪ್ಸ್ ದೆಮ್, ಅದಾಗುತ್ತೆ. ಅದು ಬ್ಯಾನ್ ಮಾಡೋದು ಖಂಡಿತ ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಅದೇ ರಿಸ್ಟ್ರಿಕ್ಷನ್ ಆಗಲಿ, ಬೇಕಾದ್ರೆ ಏನೇನು ಕಂಟ್ರೋಲ್ ಮಾಡಬೇಕು ಮಾಡಲಿ, ಬಟ್ ಇರಬೇಕು. ಯಾಕೆಂದರೆ ಏರೋಸ್ಪೇಸ್ ಅವಾಗ ಫ್ಲೈಟ್ಸ್ ಎಲ್ಲ ಏರೋಸ್ಪೇಸಲ್ಲ ಶೋ ಬರುತ್ತಲ್ಲ, ಅವಾಗ ನಾವು ಹೋದ್ವಿ, ಏರ್ ಶೋ ಬರುತ್ತಲ್ಲ ಇಯರ್ಲಿ ಒನ್ಸ್, ಅವಾಗ ನಾವು ಹೋದಾಗ ಅಲ್ಲೆಲ್ಲೋ ನಮ್ಮ ಸ್ಟಾಪ್ ಆಯಿತು. ಸ್ಟಾಪ್ ಆದಮೇಲೆಲ್ಲ ಈ ಬೈಕ್ ಟ್ಯಾಕ್ಸಿಯವರೇ ನಮ್ಮನ್ನು ಕರ್ಕೊಂಡು ಹೋಗಿ ಆ ಸ್ಪಾಟ್ ತನಕ ಬಿಟ್ಟಿದ್ದು. ಅವಾಗ ಅಂಥ ಟೈಮಲ್ಲಿ ಆಟೋಗೆ ಜಾಗ ಇರಲ್ಲ, ಆಟೋ ಅಥವಾ ಕಾರ್ಗೆ ಏನೂ ಜಾಗ ಇಲ್ಲ. ಅಂತ ಆಪ್ಷನ್ ಏನು ಇದೇ ತಾನೇ ಆಪ್ಷನ್ ಇರುತ್ತೆ. ಮತ್ತು ಇದರಲ್ಲಿ ನಾವು ಮಹಾರಾಷ್ಟ್ರನಲ್ಲಿ ಒಂದು ಇದು ಯಾತ್ರಾ ಸ್ಥಳ ಈಶ್ವರನ ದೇವಸ್ಥಾನಕ್ಕೆ ಹೋದ್ವಿ. ತುಂಬ ದೂರ ಕಾರ್ ಪಾರ್ಕಿಂಗ್ ಎಷ್ಟು ದೂರ ಇತ್ತಂದರೆ ಖಂಡಿತ ನಮ್ಮ ದೇವ್ರ ದರ್ಶನ ಅಂತೇಳಿ ನಾವು ನೋಡ್ತಾನೂ ಇರಲಿಲ್ಲ. ಈ ಬೈಕ್ ಟ್ಯಾಕ್ಸಿಯವರೇ ನಮ್ಗೆ ಅಂಥ ಟೈಮಲ್ಲಿ ಬಂದು ನಮ್ಮ ಕಾರ್ ಪಾರ್ಕಿಂಗ್ನ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟರು.
ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಅದೇ ಬೈಕ್ ಟ್ಯಾಕ್ಸಿ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರು. ತುಂಬ ಕಡೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಪ್ಲಸ್ಸು ಮೈನಸ್ ಎರಡೂ ನೋಡಬೇಕು. ಟ್ರಾಫಿಕ್ ಇರೋ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬೇಕು ಅಲ್ಲ, ಬೇಕೇ ಬೇಕಲ್ವಾ. ಹಂಗೆ ಬ್ಯಾನ್ ಮಾಡ್ತಾ ಹೋದರೆ ಎಲ್ಲ ಬ್ಯಾನ್ ಮಾಡಬೇಕಲ್ವ ನೀವು. ಪಾಪ ಇವ್ರು 10 ಮಿನಿಟ್ಸು ಸ್ವಿಗ್ಗಿ ಅಂತಾರೆ. ಪಾಪ ಆ 10 ಮಿನಿಟ್ಸ್ ಅವ್ನು ಹೆಂಗೆ ಬರ್ತಾನೆ, ಬ್ಲಿಂಕಿಟ್ ಬೇರೆ, ಅದು ಹೆಂಗೆ ಬರ್ತಾರೆ ಅವರು. ಪಾಪ ಅವ್ರ ಜೀವ ಒತ್ತೆ ಇಟ್ಟು ಅವ್ರು ಬಂದು ಪಾಪ ಏನೋ ಒಂದು ಅವ್ರಿಗೆ ಜೀವನಕ್ಕಾಗುತ್ತೆ ಅಂತ ಅವ್ರು ಬರ್ತಾರೆ. ಇಲ್ಲಾಂದರೆ 10 ಮಿನಿಟ್ ನೀವು 1 ಮಿನಿಟಲ್ಲಿ ಬ್ಲಿಂಕಿಟಲ್ಲಿ ಮಾಡಿ ನೋಡಿ. ನಮ್ಮ ಅಂದರೆ ನನಗಲ್ಲ, ಯಂಗ್ಸ್ಟರ್ಸ್ಗೂ ನಡೆಯೋಕ್ಕೂ ಅಷ್ಟು ದೂರ ಆಗೋಲ್ಲ. ಅಂಥ ಟೈಮಲ್ಲಿ ಆ ಟೈಮಲ್ಲಿ ಪಾಪ ಬಂದು ಸರ್ವಿಸ್ ಕೊಡ್ತಾರೆ. ಎಲ್ಲ ಬ್ಯಾನ್ ಮಾಡಿಬಿಟ್ರೆ ಇವರು ಪ್ರತಿಯೊಂದು ಬ್ಯಾನ್ ಮಾಡಿಬಿಡ್ತಾರೆ. ಬ್ಯಾನ್ ಮಾಡಿದವ್ರು ಬೇರೆ ಕೆಲಸಗಳು ಕೊಡಲಿ, ಅವ್ರಿಗೆ ಬೇರೆ ಜಾಬ್ ಕೊಡಲಿ, ಬೇರೆ ಫೆಸಿಲಿಟಿ ಕೊಡಲಿ. ಹಂಗಾರೆ ಬ್ಯಾನ್ ಮಾಡೋದು ಸುಲಭ, ಅನುಭವಿಸೋರು ಕಷ್ಟ. ಇದೇ ಸ್ಟ್ರೀಟ್ ವೆಂಡರ್ಸ್ಗೂ ಅನುಭವ ಆಗುತ್ತೆ. ಸ್ಟ್ರೀಟ್ ವೆಂಡರ್ಸ್ ನೆತ್ತಾರೆ, ದೊಡ್ಡ ದೊಡ್ಡ ಅಂಗಡಿಗಳವರು ಕಾರ್ ಪಾರ್ಕಿಂಗಲ್ಲಿ ಅಲ್ಲಿ ಮಾಡಿ ಯೂಸ್ ಮಾಡಿಕೊಂಡ್ರೆ ಅದಕ್ಕಿಲ್ಲ. ಯಾಕೆಂದರೆ ಇವ್ರು ದುಡ್ಡು ಬರುತ್ತಲ್ಲ. ಆಮೇಲೆ ಪೊಲೀಸ್ ಇದ್ದಾರೆ, ಅವರು ಎಲ್ಲ ಹೇಳ್ಬಿಡ್ತೀನಿ ಬಿಡಿ, ಹೆಂಗಿರೋ ಬರ್ತಾಯಿಲ್ಲ. ಆ ಪೊಲೀಸ್ ಅವ್ರು ಇದ್ದಾರಲ್ಲ, ಒಂದೊಂದು ಅಂಗಡಿ ತರಕಾರಿ ಮಾರೋರಾಗಲಿ, ಪಾನಿಪುರಿ ಮಾರೋರಲ್ಲಿ, ಬೇಲ್ಪುರಿ ಮಾರೋರಲ್ಲಿ ರಾತ್ರಿ ಒಂದು ಜಾಕೆಟ್ ಹಾಕ್ಕೋತಾರೆ. ಅದು ಪೊಲೀಸ್ ಡ್ರೆಸ್ ಗೊತ್ತಾಗಬಾರ್ದಲ್ಲ, ಬರ್ತಾರೆ ವಸೂಲಿ ಮಾಡ್ತಾರೆ. ಅವ್ರನ್ನ ಯಾಕೆ ಇಲ್ಲ ಬ್ಯಾನ್ ಮಾಡಲ್ಲ, ಪೊಲೀಸರನ್ನೆಲ್ಲ ಅವ್ರನ್ನ ಹಿಡಿಬೋದಲ್ಲ. ಎಲ್ಲರೂ ಒಂದೊಂದು ಪಾಪ ಅವರು ಎಷ್ಟು ಬೀದಿಲಿ ಮಳೆ ಹೋದ್ರೆ ಅವ್ರ ಬಿಸ್ನೆಸ್ ಹೋಗುತ್ತೆ ಅಂತ ಅವ್ರ ಹತ್ರ ತೊಗೊಂಡು ದುಡ್ಡು ತೊಗೋತಾರೆ ಅವರೆಲ್ಲನೂ. ಏನೋ ಥ್ಯಾಂಕ್ ಯು ವೆರಿ ಮಚ್ಚು, ಖುಷಿ ಆಯಿತು. ಸೊ ಏನಾದರೂ ಮಾಡ್ಕೊಳ್ಳಿ, ಅವ್ರವ್ರ ಇಷ್ಟ. ಬಟ್ ನಾನು ಹೇಳೋದು ಇರಬೇಕು ಅಂತ ಅಷ್ಟೇ. ಫೈನಲ್ ಡಿಸಿಷನ್ ಇಟ್ ಶುಡ್ ಬಿ ದೇರ್. ಓಕೆ, ಥ್ಯಾಂಕ್ ಯು. ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದೆ ಮೊನ್ನೆ ಹೈಕೋರ್ಟು, ಅದ್ರ ಬಗ್ಗೆ ಏನು ಸರ್ ನಿಮಗೆ? ಬೈಕ್ ಬ್ಯಾನ್ ಮಾಡಿದ್ದು ಒಂದು ಸೈಡಲ್ಲಿ ಒಳ್ಳೆಯದು ಇದೆ, ಒಂದು ಸೈಡಲ್ಲಿ ಕೆಟ್ಟದ್ದು ಇದೆ. ಯಾಕಂದರೆ ಜನಗಳಿಗೆ ಟ್ರಾಫಿಕಲ್ಲಿ ಇವಾಗ ಕಾರಲ್ಲೇ ಹೋಗ್ಬೇಕಂದ್ರೆ ಕಷ್ಟ. ಅದೇ ಸಿಂಗಲಿಗೆ ಎಮರ್ಜೆನ್ಸಿಗೆ ನಾವೆಲ್ಲ ಬ್ಯಾಂಕಲ್ಲಿ ವರ್ಕ್ ಮಾಡ್ತೀವಿ, ಒಂದು 9:30 ಹೋಗಲ್ಲಿ ಲಾಗಿನ್ ಆಗಬೇಕು ಅಂದರೆ ಕಷ್ಟ ಇದೆ. ಕಾರಲ್ಲಿ ಹೋಗೋಕ್ಕಾಗಲ್ಲ, ಟೂ ವೀಲರ್ ಹೋಗೋಕ್ಕಾಗಲ್ಲ. ಮೆಟ್ರೋ ಬೇರೆ ರೇಟ್ ಜಾಸ್ತಿ ಇದೆ. ಅದಲ್ಲಾದರೆ ಒಂದು 50 ರೂಪಾಯಿ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ. ಅದರಲ್ಲಿ ಬೆನಿಫಿಟ್ ಇದೆ, ಮತ್ತು ಲಾಸು ಇದೆ. ಯಾಕಂದರೆ ಈಗ ಟೂ ವೀಲರ್ ಹೋಗ್ತಾರೆ ಅಂದರೆ ಅವರು ಬೇಕಾಬಿಟ್ಟು ಆ ಕಡೆ ಈ ಕಡೆ ರೈಟ್ ಲೆಫ್ಟ್ ನೋಡದೆ ಹೋಗ್ತಾ ಇರ್ತಾರೆ. ಬೈ ಚಾನ್ಸ್ ಏನಾರು ಆದರೆ ಇಬ್ಬರಿಗೂ ಡ್ಯಾಮೇಜು. ಸೊ ಆದರೆ ಎರಡೂ ಅವರು ನೋಡಬೇಕು, ಯಾವುದು ಅವರಿಗೊಂದು ಕಂಟ್ರೋಲ್, ಏನಾರು ಒಂದು ನಿಯಮ ಮಾಡಬೇಕು. ಆ ಥರ ಮಾಡಿದ್ರೆ ಸೇಫ್ಟಿ ಆಗಿ ಹೋಗೋ ಥರ ಮಾಡಿದ್ರೆ ಒಳ್ಳೆಯದು. ಈಗ ಹೈಕೋರ್ಟ್ ಅದೇ ಹೇಳಿರೋದು, ಗೌರ್ಮೆಂಟಿಗೆ ಅದೇ ಹೇಳಿತ್ತು, ಒಂದು ರೂಪುರೇಷೆ ರೆಡಿ ಮಾಡಿ ಅದಕ್ಕೋಸ್ಕರ ಅಂತ. ಹೌದು, ಹೈಕೋರ್ಟಲ್ಲಿ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಹೌದೌದು. ಅದ್ರ ಬಗ್ಗೆ ಗೌರ್ಮೆಂಟು ನಮ್ದು ಏನು ಆಸಕ್ತಿ ತೋರಿಸಿಲ್ಲ, ಅದರಿಂದ ಇವ್ರಿಗೆ ಪರ್ಮನೆಂಟ್ ಬಂದ್ ಮಾಡೋಕ್ಕೆ 24 ಜಡ್ಜ್ಮೆಂಟ್ ಇದೆ. ಹೌದು, ಅದಕ್ಕೆ ಎಲ್ಲೋ ಬೋರ್ಡೇ ಮಾಡಬೇಕು. ಎಲ್ಲೋ ಬೋರ್ಡ್ ಮಾಡಿದಾಗ ಅದರಲ್ಲಿ ಗೌರ್ಮೆಂಟ್ಗೂ ಸ್ವಲ್ಪ ಪ್ರಾಫಿಟ್ ಬರುತ್ತೆ, ಮತ್ತು ಜನಗಳಿಗೂ ಒಂದು ಇನ್ಶೂರೆನ್ಸು ಅದರಲ್ಲೂ ಇರುತ್ತೆ. ವೆಹಿಕಲ್ಗೆ ಇನ್ಶೂರೆನ್ಸ್ ಇರುತ್ತೆ, ಏನಾರು ಅದೊಂದು ಇನ್ಶೂರೆನ್ಸು ಸಿಗ್ಬೋದು. ಅದು ನೆಸೆಸಿಟಿ ಇದೆ, ಬೇಕಾಗಿರೋಂಥದ್ದೇ. ಬಟ್ ಲೀಗಲ್ ವೇನಲ್ಲಿ ಹೋಗಬೇಕಾಗತ್ತೆ ಅದು. ಈಗ ಆಟೋದವ್ರಿಗೆ, 4 ವೀಲರ್ಸ್ಗೆ ಯಾವ ಥರ ಅವಕಾಶ ಕೊಟ್ಟಿದ್ದಾರೋ 2 ವೀಲರ್ಸ್ಗೂ ಆ ಥರ ಇನ್ಶೂರೆನ್ಸ್ ಕ್ಲೈಮ್ ಮಾಡೋ ಥರ ಮಾಡಿಕೊಡ್ಲಿ. ಬಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ರಿಕ್ವೈರ್. ಎಲ್ಲ ಟೈಮ್ ಬೆಂಗಳೂರು ಟ್ರಾಫಿಕಲ್ಲಿ ಆಟೋಗಳು ಬರೋವಂಥ ಸಂದರ್ಭಗಳು ಇರ್ತವೆ, ಬರದೇ ಇರೋಂಥ ಸಂದರ್ಭಗಳು ಇರ್ತವೆ. ಬಟ್ ಒಂದಿದು 2 ವೀಲರ್ ಇಟ್ ಈಸ್ ವೆರಿ ಕನ್ವೀನಿಯೆಂಟ್. ಇಂಥ ಟ್ರಾಫಿಕ್ ಝೋನ್ಗಳಲ್ಲಿ ವೆರಿ ಈಸಿಯಾಗಿರುತ್ತೆ. ಹಾಗಾಗಿ ಅದು ಬೇಕಾಗುತ್ತೆ. ಸರ್ಕಾರ ಇದಕ್ಕೊಂದು ಸೂಕ್ತವಾದಂಥ ಒಂದು ಮೂಲ ಆಧಾರಗಳನ್ನು ಬೆಳೆಸ್ಕೊಂಡು ಅವರಿಗೆ ಒಂದು ಇನ್ಶೂರೆನ್ಸ್ ಇದನ್ನು ಕ್ಲೈಮ್ ಮಾಡೋ ಥರ ಮಾಡಿಕೊಟ್ಟು ಇದೊಂದು ಅವಕಾಶ ಮಾಡಿಕೊಟ್ರೆ ಜನತೆಗೆ ಬಹಳ ಅನುಕೂಲ ಆಗುತ್ತೆ. ಲೀಗಲ್ ಆಗಿ ಬೇಕು, ಯಾವುದೇ ಆಗಲಿ ಲೀಗಲ್ ಆಗಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವೈಟ್ ಬೋರ್ಡಲ್ಲಿ ಬೇಡ, ಎನಿಬಡಿ ಕ್ಯಾನ್ ಡ್ರೈವ್ ಇಟ್ ವೈಟ್ ಬೋರ್ಡಲ್ಲಿ. ಅದಕ್ಕೆ ಲೀಗಲಾಗಿ ಬರಲಿ, ಇದು ನನ್ನ ಒಪಿನಿಯನ್. ಸರ್, ಯಾಕೆ ಅಂತಂದರೆ ಒಂದು ಥರದಲ್ಲಿ ಒಳ್ಳೆಯದು. ಯಾಕೆ ಅಂತಂದರೆ ಹೆಣ್ಮಕ್ಳು ಅವ್ರಿಗೆ ಸೇಫ್ಟಿ ಇರೋದಿಲ್ಲ. ಮತ್ತು ಈ ಆಟೋ ರಿಕ್ಷಾದವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಪಾಪ ಅವ್ರಿಗೂ ಬಿಸ್ನೆಸ್ಸು ಹೊರ್ತಾ ಆಗಿತ್ತು. ಮತ್ತು ಈ ಬಸ್ಸೆಲ್ಲ ಫ್ರೀ ಮಾಡಿದಾಗಿಂದ ಆಟೋದವ್ರಿಗೆಲ್ಲ ತುಂಬಾ ಸಮಸ್ಯೆ ಆಗಿದೆ. ಅದರಿಂದ ಬೈಕ್ ಟ್ಯಾಕ್ಸಿ ಏನಂತ ಉತ್ತಮವಾದ್ದಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಸುರಕ್ಷತೆಯೇ ಇಲ್ವಲ್ಲ ಸರ್. ಈಗ ಈ ಟ್ಯಾಕ್ಸಿಲಿ ಹೋಗುವಾಗಲೇ ಸುರಕ್ಷತೆ ಇರೋಲ್ಲ ಒಂದೊಂದು ಸಾರಿ. ಇನ್ನು ಬೈಕ್ ಟ್ಯಾಕ್ಸಿಯಲ್ಲಿ ಎಷ್ಟು ಸುರಕ್ಷತೆ ಇರ್ಬೋದು ಅಲ್ವಾ? ಸೇಫ್ಟಿ ಇಲ್ಲ ಮೇಯ್ನು. ಅಂದರೆ ಇನ್ನೂ ಕೆಲವರು ಏನು ಹೇಳ್ತಾ ಇದ್ರು, ಒಬ್ಬರು ಹೋಗೋದಾದ್ರೆ ಬೈಕ್ ಟ್ಯಾಕ್ಸಿಲಿ ಹೋಗ್ಬೋದು ಅಂತಂತ ಇದ್ರು. ಸರ್, ಹೆಣ್ಮಕ್ಳೆಲ್ಲ ಒಬ್ಬೊಬ್ಬರೇ ಅಲ್ವಾ ಸರ್ ಹೋಗೋದು? ಇಬ್ಬಿಬ್ಬರು ಎಲ್ಲಿ ಹೋಗ್ತಾರೆ? ಒಬ್ಬೊಬ್ಬರೇ ಅಲ್ವಾ ಹೋಗೋದು? ಇಬ್ಬಿಬ್ಬರು ಎಲ್ಲಿ ಹೋಗ್ತಾರೆ ಅಲ್ವಾ? ಯಾಕೆ ಅಂತಂದರೆ ಹಗಲೊತ್ತೇನೋ ಪರವಾಗಿಲ್ಲ, ಈಗ ಸ್ವಲ್ಪ ಕತ್ಲಾಯಿತು ಹಂಗೆ ಹಿಂಗೆ ಅಂತ ಅಂದಾಗ ಸೇಫ್ಟಿ ಎಲ್ಲಿರುತ್ತೆ ಅಲ್ವಾ? ಎಲ್ಲರಿಗೂ ಸೇಫ್ಟಿ ಮುಖ್ಯ ಇವತ್ತು. ಸೇಫ್ಟಿ ಇದ್ದರೆ ಒಳ್ಳೆಯದು. ಸೇಫ್ಟಿನೇ ಇಲ್ಲ ಅಂದಮೇಲೆ ಅದು ಎಷ್ಟು ಸಮಂಜಸ ಅದು ಅಲ್ವಾ? ಅಂದರೆ ಗೌರ್ಮೆಂಟು ಈಗ ಕೆಲವೊಂದು ರೂಲ್ಸ್ಗಳನ್ನ ಮಾಡಿ ಬೈಕ್ ಟ್ಯಾಕ್ಸಿ ಬಿಡ್ಬೋದು ಅಂತ ಪ್ಲ್ಯಾನ್ಗಳೆಲ್ಲ ಇದ್ದಾವೆ. ಅದು ಎಲ್ಲೋ ಬೋರ್ಡ್ ಮಾಡಬೇಕು ಸರ್. ಏಕೆ ಅಂತಂದರೆ ಅಲ್ಲಿ 100 ಜನ ಬೈಕ್ ಟ್ಯಾಕ್ಸಿ ಅವರಿದ್ದರೆ 100 ಜನನೂ ಕೆಟ್ಟವರು ಅಂತ ಹೇಳೋದಿಲ್ಲ. ಅದರಲ್ಲಿ ಯಾರೋ ಒಂದು 4 ಜನ ಮಾಡಿದ್ರೂ ಬೇರೆಯವ್ರಿಗೂ ಕೆಟ್ಟ ಹೆಸರು ಬರುತ್ತಲ್ವಾ?
ಬೇರೆಯವ್ರಿಗೂ ಕೆಟ್ಟ ಹೆಸರು ಬರುತ್ತಲ್ವ ಸರ್. ಹಂಗಾಗಿ ಅವ್ರು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿದ್ರು ಪಾಪ ಒಂಟಿ ಓಡಾಡೋರಿಗೆ ಕಷ್ಟನೇ ಅಲ್ವಾ. ಒಂದು ಥರದಲ್ಲಿ ಈಗ ಒಬ್ಬೊಬ್ರು ಹೋದಾಗ ವರ್ಕೌಟ್ ಆಗುತ್ತೆ. ಈಗ ಆಟೋದಲ್ಲಿ ಹೋದ್ರೆ 100 ರೂಪಾಯಿ ಆಗುತ್ತೆ, ಇದರಲ್ಲಿ ಹೋದರೆ ಒಂದು 30-40 ರೂಪಾಯಲ್ಲಿ ಮುಗಿಯುತ್ತೆ. ಆದರೆ ದುಡ್ಡಿಂದು ವಿಚಾರ ಮಾಡೋಕ್ಕೆ ಹೋದಾಗ ಇದು ಸಮಸ್ಯೆ ಆಗುತ್ತೆ. ನಿಮ್ಮ ಪ್ರಕಾರ ಬೈಕ್ ಟ್ಯಾಕ್ಸ್ ಬ್ಯಾನ್ ಮಾಡಿ ಸರಿಯಾಗಿದೆ? ಸರಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಸರಿ ಅಂತಂದರೆ ಅದರಲ್ಲಿ ಊಟ ಮಾಡೋವಂಥವ್ರು ಇದ್ದರು ಸುಮಾರು ಜನ. ಯಾಕೆ ಅದನ್ನೇ ನಂಬ್ಕೊಂಡು ಜೀವನ ಮಾಡಿ, ಯಾಕೆಂದ್ರೆ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಅದರಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ಮಾಡೋರು ಇದ್ದರು. ಹಂಗಾಗಿ ಅದು ಸರಿ ಅಂತಲೂ ಹೇಳೋಕ್ಕಾಗೋದಿಲ್ಲ, ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸರ್ಕಾರನೇ ಒಂದು ನಿಯಮ ಪಾಲಿಸಿ ಎಲ್ಲರಿಗೂ ಒಂದು ಒಳ್ಳೆ ನ್ಯಾಯವಾಗಿ ಒಂದು ಇದು ತೋರಿಸ್ಕೊಟ್ರೆ ಭಾಳ ಒಳ್ಳೆಯದು.